ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನ ನಡೆಸದೆ ಈ ಮೂಲಕ ವಿಶ್ವದಲ್ಲಿ ಮತ್ತೊಂದು ಮಹಾಯುದ್ಧಕ್ಕೆ ಮುಂಚೂಣಿಯನ್ನ ಬರೆಯಲಾಗಿದೆಯಾ ಅನ್ನುವ ಅನುಮಾನ. ಹಮಾಸ್ ನಾಯಕನ ಹತ್ಯೆಗೆ ಇರಾನ್ ಪ್ರತೀಕಾರ ತೀರಿಸಿಕೊಳ್ಳೋ ಭಾಗವಾಗಿ ಇಸ್ರೇಲ್ ಮೇಲೆ ಮನ ಬಂದಂತೆ ರಾಕೆಟ್ಗಳ ದಾಳಿಯನ್ನ ನಡೆಸಿದೆ. 200ಕ್ಕೂ ಹೆಚ್ಚು ಮಿಸೈಲ್ಗಳ ಮೂಲಕ ಇರಾನ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಇರಾನ್ ನಡುವಿನ ಯುದ್ಧಕ್ಕೆ ಇಡೀ ವಿಶ್ವ ಬೆಚ್ಚಿ ಬಿದ್ದಿದೆ. ಇರಾನ್ ರಾಕೆಟ್ ದಾಳಿಗೆ ಇಸ್ರೇಲ್ ಕೆಂಡಾಮಂಡಲವಾಗಿದೆ. ಇರಾನ್ ಕೃತ್ಯಕ್ಕೆ ಇಸ್ರೇಲಿ ಪ್ರಧಾನಿ ಖಡಕ್ ವಾರ್ನಿಂಗ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇನ್ನು ಇಸ್ರೇಲ್ ಬೆಂಬಲಕ್ಕೆ ಅಮೆರಿಕ ನಿಲ್ಲುವ ನಿರ್ಧಾರವನ್ನು ಪ್ರಕಟಿಸದೆ ಇಸ್ರೇಲ್ ಅನ್ನ ರಕ್ಷಿಸೋಕೆ ಅಮೆರಿಕ ಸಿದ್ಧವಿರೋದಾಗಿ ಇರಾನ್ ವಿರುದ್ಧ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಗುಡುಗಿದ್ದಾರೆ. ಅನಿವಾಸಿ ಭಾರತೀಯರಿಗೆ ಕೇಂದ್ರ ಸರ್ಕಾರ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆಯುವಂತೆ ಸಲಹೆಯನ್ನ ನೀಡಿದೆ. ಇಸ್ರೇಲ್ ಬೆಂಬಲಕ್ಕೆ ಇದೀಗ ಅಮೆರಿಕ ನಿಂತಿದೆ. ಇರಾನ್ನ ಈ ದಾಳಿಯನ್ನ ಖಂಡಿಸಿ ಮಾತನಾಡಿದೆ ಅಮೆರಿಕ. ಹಾಗೆ ಇಸ್ರೇಲ್ನಲ್ಲಿರುವ ಅನಿವಾಸಿ ಭಾರತೀಯರಿಗೆ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆಯುವಂತೆ ಭಾರತ ಸರ್ಕಾರ ತನ್ನ ರಾಯಭಾರ ಮೂಲಕ ಸಂದೇಶವನ್ನ ರವಾನೆ ಮಾಡಿದೆ. ಮತ್ತೊಂದು ಕಡೆ ಇಸ್ರೇಲ್ ಇರಾನ್ ನಡುವೆ ಭಯಾನಕ ಯುದ್ಧದ ಪರಿಸ್ಥಿತಿ ಮುಂದುವರೆದಿದೆ. ವಿಶ್ವದ ಕೆಲ ದೇಶಗಳಲ್ಲಿ ತೈಲದ ಅಭಾವ ಈ ಮೂಲಕ ಸೃಷ್ಟಿಯಾಗುತ್ತಾ ಅನ್ನೋ ಆತಂಕ. ಯುದ್ಧದ ಕಾರ್ಮೋಡದಿಂದಾಗಿ ತೈಲ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ತೈಲ ದರ ಏರಿಕೆ ಆಗುವ ಆತಂಕದಲ್ಲಿ ದೇಶಗಳಿವೆ. ಯುದ್ಧ ಪರಿಸ್ಥಿತಿಯಲ್ಲಿ ಇಸ್ರೇಲ್ ಇರ್ತಾ ಬಹಳಷ್ಟು ಸಮಯ ಕಳೆದಿದೆ. ಯುದ್ಧದ ನಡುವೆ ಕೂಡ ಆರ್ಥಿಕ ಚಟುವಟಿಕೆಗಳ ಮೇಲೆ ಘಾಸಿಯಾಗದಂತೆ ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡು ಹೋಗೋದು ಸ್ವಲ್ಪ ಕಷ್ಟಕರ ಸಂಗತಿ. ಇದೀಗ ಇರಾನ್ನ ದಾಳಿ, ಅದಕ್ಕೆ ಪ್ರತಿರೋಧವಾಗಿ ಇಸ್ರೇಲ್ ಕೈಗೊಳ್ಳುವ ಕ್ರಮ, ಈ ಯುದ್ಧ ಪರಿಸ್ಥಿತಿಯ ನಡುವೆ ತೈಲ ಸರಬರಾಜು ಪ್ರಕ್ರಿಯೆಯ ಮೇಲೆ ಈ ದಾಳಿ ಪ್ರತಿದಾಳಿಗಳು ನೇರ ಪರಿಣಾಮ ಬೀರೋ ಆತಂಕ ಇದೆ. ಹೀಗಾಗಿ ಕೆಲ ದೇಶಗಳಲ್ಲಿ ಈಗ ಆಲ್ರೆಡಿ ತೈಲದ ಅಭಾವ ಸೃಷ್ಟಿಯಾಗುವ ಆತಂಕ ಶುರುವಾಗಿದೆ. ನಿನ್ನೆ ಇರಾನ್ ಕಡೆಯಿಂದ ನಡೆಸಲಾದ ದಾಳಿ, 100 ರಾಕೆಟ್ಗಳನ್ನ ಏಕಕಾಲದಲ್ಲಿ ದಾಳಿಯನ್ನ ಮಾಡಿತು ಇರಾನ್. ನೇರವಾಗಿ ಇಸ್ರೇಲ್ನ ನಗರ ಪ್ರದೇಶ, ಜನವಸತಿ ಪ್ರದೇಶ ಹಾಗೆ ಮಿಲಿಟರಿ ಬೇಸ್ಗಳನ್ನೇ ಟಾರ್ಗೆಟ್ ಮಾಡಿಟ್ಕೊಂಡು ಇರಾನ್ ದಾಳಿಯನ್ನ ನಡೆಸಿರೋದು. ಇಸ್ರೇಲ್ ಹಾಗೆ ಹಮಾಸ್ ಉಗ್ರರ ನಡುವಿನ ಯುದ್ಧದ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಆ ಸಂದರ್ಭದಲ್ಲಿ ಇಸ್ರೇಲ್ನ ಬಳಿ ಇರುವ ಅತಿ ದೊಡ್ಡ ಅಸ್ತ್ರ ಶಸ್ತ್ರ ಬ್ರಹ್ಮಾಸ್ತ್ರ ಐರನ್ ಡೋಮ್ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಸವಿವರವಾಗಿ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಮಾಹಿತಿಯನ್ನ ನೀಡಲಾಗಿತ್ತು. ಆದರೆ ನಿನ್ನೆ ನಡೆದ ದಾಳಿ, ಐರನ್ ಡೋಮ್ನ ಬಳಸಿಕೊಂಡು ಈ ದಾಳಿಯನ್ನ ನಿಯಂತ್ರಿಸೋ ಅಷ್ಟು ಕೂಡ ಸಮಯ ಇಸ್ರೇಲ್ಗೆ ಲಭ್ಯವಾಗಲಿಲ್ಲ. ಬ್ಯಾಕ್ ಟು ಬ್ಯಾಕ್ 100 ರಾಕೆಟ್ಗಳನ್ನ ಏಕಕಾಲದಲ್ಲಿ ಇಸ್ರೇಲ್ನ ಕಡೆಗೆ ಗುರಿಯಾಗಿಸಿ ಫೈರ್ ಮಾಡಿದೆ ಇರಾನ್. ಆ ಸಂದರ್ಭದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ, ಇನ್ಫ್ಯಾಕ್ಟ್ ಇಸ್ರೇಲ್ನಲ್ಲಿ ಯುದ್ಧ ಪರಿಸ್ಥಿತಿ ಪ್ರಾರಂಭವಾದಾಗ ಆನ್ ಗ್ರೌಂಡ್ ಯುದ್ಧ ಭೂಮಿಯಿಂದಲೇ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ನೀಡಿದ್ರು. ಇದೀಗ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ನೀವು ಗಮನಿಸಿದ್ದೀರಿ ಯುದ್ಧ ಎಷ್ಟು ಭೀಕರವಾಗಿರುತ್ತೆ, ಹಾಗೆ ಇಸ್ರೇಲ್ನ ಬಳಿ ಇರುವ ಶಕ್ತಿ ಏನು ಇಂಥ ದಾಳಿಗಳನ್ನು ಪ್ರತಿರೋಧಿಸಲಿಕ್ಕೆ ಅಂತ ಹೇಳಿ. ಆದರೆ ಇರಾನ್ನ ಈ ದಾಳಿ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಚರ್ಚೆ ಆಗ್ತಿದೆ, ಹಾಗೆ ಎಷ್ಟು ಗಂಭೀರವಾಗಿದೆ ಈ ಸಮಸ್ಯೆ?
ಸ್ಮಿತಾ ನೋಡಿ, ಈಗ ನಿನ್ನೆ ಇರಾನ್ ದಾಳಿ ಮಾಡಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಇಸ್ರೇಲ್ಗೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಪ್ರಮುಖವಾಗಿ ಹಿಜ್ಬುಲ್ಲಾ ಉಗ್ರ ಸಂಘಟನೆಯ ಮುಖ್ಯಸ್ಥನಾಗಿದ್ದಂಥ ನಸ್ರಲ್ಲನ ಹತ್ಯೆಗೆ ಪ್ರತೀಕಾರವಾಗಿ ಇರಾನ್ ದಾಳಿಯನ್ನ ಮಾಡುತ್ತೆ ಅಂತ ಹೇಳಿ ಬಹಳ ದಿನಗಳಿಂದ ಒಂದು ಎಚ್ಚರಿಕೆಯನ್ನ ಸಂದೇಶವನ್ನು ರವಾನೆ ಮಾಡ್ತಾ ಇತ್ತು. ಆದರೆ ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಏಕಾಏಕಿ 180ಕ್ಕೂ ಹೆಚ್ಚು ಮಿಸೈಲ್ಗಳ ದಾಳಿಯನ್ನ ಮಾಡಿರುವಂಥದ್ದು ಲೆಬನಾನ್ ಕಡೆ ಮೂಲದ ಹಿಜ್ಬುಲ್ಲಾ ಉಗ್ರ ಸಂಘಟನೆ ಇರಾನ್ನಿಂದ ಈ ಒಂದು ಮಿಸೈಲ್ಗಳು ಹಾರಿ ಬಂದಿದೆ. ನೋಡಿ, ಈಗ ಅಮೆರಿಕದ ಅಧ್ಯಕ್ಷ ಆಗಿರುವಂಥ ಜೋ ಬೈಡನ್ ನಾವು ಇಸ್ರೇಲ್ಗೆ ಸಂಪೂರ್ಣವಾದಂಥ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿ ಅದೇ ರೀತಿಯಾಗಿ ಇರಾನ್ಗೂ ಕೂಡ ಎಚ್ಚರಿಕೆ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ. ಸ್ಮಿತಾ ನೋಡಿ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ, ನೀವು ಹೇಳ್ತಾ ಇದ್ರೆ ಐರನ್ ಡೋಮ್ ಇದೆ ಇಸ್ರೇಲ್ ಅಲ್ಲಿ, ಯಾವುದೇ ಒಂದು ಮಿಸೈಲ್ಗಳು ಹಾರಿ ಬಂದಾಗ ಇಂಟರ್ಸೆಪ್ಟ್ ಮಾಡುವಂತ ಕೆಲಸವನ್ನ ಈ ಐರನ್ ಡೋಮ್ಗಳು ಮಾಡುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ನಿನ್ನೆ ಇರಾನ್ ಕಡೆಯಿಂದ ಹಾರಿ ಬಂತಲ್ಲ ಮಿಸೈಲ್ಗಳು, ಇದೆಲ್ಲವೂ ಕೂಡ ಸೂಪರ್ ಸೋನಿಕ್ ಮಿಸೈಲ್ಗಳಂತ ಹೇಳಲಾಗ್ತಾ ಇದೆ. ಫತಾ 1 ಹಾಗೂ ಫತಾ 2 ಅನ್ನುವ ಮಿಸೈಲ್ಗಳನ್ನ ನಿನ್ನೆ ಇರಾನ್ ಹಾರಿ ಬಿಟ್ಟಿರುವಂಥದ್ದು. ಸೊ ಇದು ನೋಡಿ, ಫತಾ 1 ಮತ್ತು ಫತಾ 2 ಇದರ ಇಂಪಾರ್ಟೆನ್ಸ್ ಏನಂತಂದ್ರೆ, ಶಬ್ದಕ್ಕಿಂತ ವೇಗವಾಗಿ ಹಾರುವಂತಹ ಈ ಒಂದು ಸೂಪರ್ ಸೋನಿಕ್ ಮಿಸೈಲ್ಗಳು, ಜೊತೆಗೆ ಐರನ್ ಡೋಮ್ ಅನ್ನ ಕಣ್ಣು ತಪ್ಪಿಸಿ, ಇಂಟರ್ಸೆಪ್ಟ್ ಅನ್ನ ಕಣ್ಣು ತಪ್ಪಿಸಿ, ಇದು ತನ್ನ ಟಾರ್ಗೆಟ್ನ ಮೇಲೆ ದಾಳಿ ಮಾಡುವಂತಹ ಕೆಪಾಸಿಟಿ ಈ ಒಂದು ಸೂಪರ್ ಸೋನಿಕ್ ಮಿಸೈಲ್ ಮೇಲೆ ಇರುವಂಥದ್ದು. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ನಿನ್ನೆ ಇರಾನ್ ಸೂಪರ್ ಸೋನಿಕ್ ಮಿಸೈಲ್ ದಾಳಿಯನ್ನ ಮಾಡಿದೆ. ಸೊ ಹೀಗಾಗಿ ಈಗ IDF ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ 6 ಜನರು ಸ್ಥಳೀಯರು ಮೃತಪಟ್ಟಿದ, ಜೊತೆಗೆ 2 IDFನ ಸೈನಿಕರು ಕೂಡ ಗಂಭೀರವಾದಂತಹ ಗಾಯಗಳಾಗಿದೆ ಅನ್ನುವ ಇನ್ಫಾರ್ಮೇಶನ್ ಅನ್ನ IDF ಅಂದ್ರೆ ಇಸ್ರೇಲ್ನ ಡಿಫೆನ್ಸ್ ಫೋರ್ಸ್ ಮಾಹಿತಿಯನ್ನು ಹಂಚಿಕೊಂಡಿದೆ. ಜೊತೆಗೆ ಸ್ಮಿತಾ, ಬಹಳ ಪ್ರಮುಖವಾಗಿ ಇಸ್ರೇಲ್ ಒಂದು ಎಚ್ಚರಿಕೆ ಗಂಟೆಯನ್ನು ರವಾನೆ ಮಾಡಿದೆ. ನಾವು ಇದಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋದ್ರಲ್ಲಿ ಶತಸಿದ್ಧ, ಇದರಲ್ಲಿ ಯಾವುದೇ ಅನುಮಾನ ಬೇಡ ಅಂತೇಳಿ ಈಗ ಆಲ್ರೆಡಿ IDFಗೆ ಸಾಕಷ್ಟು ಜನ ವಾಪಸ್ ಬರೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದು, ಆಲ್ರೆಡಿ ಅವರ ತಾಲೀಮು ಕೂಡ ಆರಂಭ ಆಗಿದೆ ಅನ್ನುವ ಇನ್ಫಾರ್ಮೇಶನ್ ಸಿಕ್ಕಿದೆ. ಸ್ಮಿತಾ, ರೈಟ್, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ. ಇಸ್ರೇಲ್ ಮೇಲೆ ಇರಾನ್ ರಾಕೆಟ್ಗಳ ದಾಳಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದ ತೈಲ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ನಮ್ಮ ದೇಶದಲ್ಲಿ 5% ತೈಲ ದರ ಏರಿಕೆ ಆಗುವುದು ಫಿಕ್ಸ್ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ರಕ್ಷಣಾ ತಜ್ಞ ಗಿರೀಶ್ ಲಿಂಗಣ್ಣ ಹೇಳಿಕೆ ನೀಡಿದ್ದಾರೆ. ಭಾರತ